ಜೋರ್ಡಾನ್ ವಿರುದ್ಧ 2-1 ಅಂತರದ ಗೆಲುವಿನೊಂದಿಗೆ ಅಲ್ಜೀರಿಯಾ ತನ್ನ ನಾಕ್ಔಟ್ ಕನಸನ್ನ ಜೀವಂತವಾಗಿರಿಸಿಕೊಂಡಿದೆ. ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾ ಸ್ಟೇಡಿಯಂನಲ್ಲಿ ನಡೆದ ರೋಚಕ ಪಂದ್ಯದಲ್ಲಿ ಅಲ್ಜೀರಿಯಾ ಮೊದಲು ಹಿನ್ನಡೆ ಅನುಭವಿಸಿ ನಂತರ ಬಲಿಷ್ಠ ರೀಸ್ಟಾರ್ಟ್ ಮಾಡಿತು, ಜೊತೆಗೆ ಪಂದ್ಯವನ್ನು ಗೆದ್ದುಕೊಂಡಿದೆ. ಈ ಸೋಲಿನೊಂದಿಗೆ ಜೋರ್ಡಾನ್ ಅಧಿಕೃತವಾಗಿ ಟೂರ್ನಿಯಿಂದ ಹೊರಬಿದ್ದಿದೆ. ಅಲ್ಜೀರಿಯಾ ತಂಡದ ಆಸೆ ಜೀವಂತವಾಗಿದೆ. ಅರ್ಜೆಂಟೀನಾ 2 ಪಂದ್ಯಗಳನ್ನು ಗೆದ್ದು ಗ್ರೂಪ್ ಜೆನಲ್ಲಿ ನಾಕ್ಔಟ್ ಸುತ್ತಿಗೆ ಅರ್ಹತೆ ಪಡೆದುಕೊಂಡಿದೆ. ಮುಂದಿನ ಸುತ್ತಿಗೆ ಮುನ್ನಡೆಯಲು ಅಲ್ಜೀರಿಯಾಗೆ ಈಗ ಅಂತಿಮ ಗುಂಪು ಪಂದ್ಯ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಪಂದ್ಯದ ಹೈಲೈಟ್ಸ್ ಏನೇನು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋದಾದ್ರೆ, ತಮ್ಮ ಆರಂಭಿಕ ಪಂದ್ಯಗಳಲ್ಲಿ ಸೋಲು ಅನುಭವಿಸಿದ 2 ತಂಡಗಳಿಗೆ ನಾಕ್ಔಟ್ ಸುತ್ತು ಪ್ರವೇಶಿಸುವ ಅವಕಾಶಗಳನ್ನು ಜೀವಂತವಾಗಿರಿಸಲು ಗೆಲುವು ಅಗತ್ಯವಾಗಿತ್ತು. ಪಂದ್ಯದ ಆರಂಭದಲ್ಲಿ ಉಭಯ ತಂಡಗಳು ಅವಕಾಶಗಳನ್ನು ಸೃಷ್ಟಿಸದಿದ್ರೂ ಕೂಡ ಅಲ್ಜೀರಿಯಾ ಅತ್ಯುತ್ತಮ ಪ್ರದರ್ಶನ ನೀಡುತ್ತಾ ಸಾಕ್ತು. ಆದಾಗ್ಯೂ ಜೋರ್ಡನ್ ರಕ್ಷಣಾ ಪಡೆ ಸಹ ಅಲ್ಜೀರಿಯಾದ ದಾಳಿಯನ್ನ ವಿಫಲಗೊಳಿಸಿತು. ಜಮಾಲ್ ಸೆಲ್ಲಾಮಿ ನೇತೃತ್ವದ ಜೋರ್ಡಾನ್ ತಂಡ 36ನೇ ನಿಮಿಷದಲ್ಲಿ ಮೊದಲ ಗೋಲು ಗಳಿಸಿತು. ಮೌಸಾ ಅಲ್ ತಮರಿ ಪಾಸ್ ಮಾಡಿದ ಚೆಂಡನ್ನ ನಿಸಾರ್ ಅಲ್ ರಶ್ದಾನ್ ನೆಟ್ಗೆ ತಳ್ಳಿದ್ರು. ಈ ಗೋಲಿನೊಂದಿಗೆ ಜೋರ್ಡಾನ್ 2026ರ ವಿಶ್ವಕಪ್ನಲ್ಲಿ ಗೋಲು ಗಳಿಸಿದ 44ನೇ ದೇಶವಾಯಿತು. ಇನ್ನು ಸೆಕೆಂಡ್ ಹಾಫ್ನಲ್ಲಿ ಅಲ್ಜೀರಿಯಾ ತಂಡ ಪುಟಿದೆದ್ದಿತ್ತು. ಜೋರ್ಡಾನ್ ವಿರುದ್ಧ ನಿರಂತರ ದಾಳಿಗಳನ್ನು ನಡೆಸಿದ್ರು ಮತ್ತು ಅಂತಿಮವಾಗಿ 69ನೇ ನಿಮಿಷದಲ್ಲಿ ಸಮಬಲ ಸಾಧಿಸಿದ್ರು. ನಾದಿರ್ ಬೆನ್ ಬೌಲಿ ಸುಂದರವಾದ ಕಾರ್ನರ್ ಕಿಕ್ ಅನ್ನ ಹೆಡ್ ಮಾಡೋ ಮೂಲಕ ಗೋಲು ಗಳಿಸಿದ್ರು. ಇದರೊಂದಿಗೆ ತಂಡ ಸಮಬಲ ಸಾಧಿಸಿತು. ನಂತರ ಆಟ ಮುಗಿಯೋದಕ್ಕೆ ಕೇವಲ 8 ನಿಮಿಷಗಳು ಬಾಕಿ ಇದ್ದಾಗ ಅಲ್ಜೀರಿಯಾ 82ನೇ ನಿಮಿಷದಲ್ಲಿ ತಮ್ಮ ಗೆಲುವಿನ ಗೋಲು ಗಳಿಸಿತು. ಮತ್ತೊಂದು ಕಾರ್ನರ್ ಕಿಕ್ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡ ಅಲ್ಜೀರಿಯಾ ಪರ ಅಮೈನ್ ಗೌರಿ ಚೆಂಡನ್ನ ಸುಲಭವಾಗಿ ನೆಟ್ಗೆ ಕಳಿಸಿದ್ರು. ಸೆಕೆಂಡ್ ಹಾಫ್ನಲ್ಲಿ 2 ಗೋಲುಗಳು ಅಲ್ಜೀರಿಯಾಗೆ ನಿರ್ಣಾಯಕ ಜಯವನ್ನ ತಂದುಕೊಟ್ವು. ಈ ಪಂದ್ಯದಲ್ಲಿ ಗೋಲು ಬಿಟ್ಟುಕೊಟ್ಟಿದ್ರಿಂದ ಅಲ್ಜೀರಿಯಾ ತಂಡ ವಿಶ್ವಕಪ್ನಲ್ಲಿ ಆಡಿದ 15 ಪಂದ್ಯಗಳಲ್ಲಿ 1ರಲ್ಲಿ ಮಾತ್ರ ಕ್ಲೀನ್ ಶೀಟ್ ಮಾಡಲು ಸಾಧ್ಯವಾಗಲಿಲ್ಲ. ಇನ್ನು ದೇಶದಲ್ಲಿ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು, ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನು ಸವಿಯೋದಕ್ಕೆ ಇವತ್ತೇ ZEE5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ. ಹಾಗೆ ನಿಮ್ಮ ನೆಚ್ಚಿನ ತಂಡವನ್ನು ಹುರಿದುಂಬಿಸಿ.